ಬೀದರ್ ಶೂಟೌಟ್ ದರೋಡೆ ಕೇಸ್ಗೆ ಟ್ವಿಸ್ಟ್. ಪ್ರಕರಣದಲ್ಲಿ ಗ್ಯಾಂಗ್ಸ್ಟರ್ಸ್ ಕೈವಾಡದ ಶಂಕೆ. ವಾರಣಾಸಿಯಲ್ಲಿ ಬೀಡು ಬಿಟ್ಟ ಬೀದರ್ ಪೊಲೀಸರು. ಬೀದರಲ್ಲಿ ದರೋಡೆ ಪ್ರಕರಣ ನಡೆದು 96 ಗಂಟೆಯಾದರೂ ದರೋಡೆಕೋರರ ಬಂಧನ ಆಗಿಲ್ಲ. ಇದು ಪೊಲೀಸ್ ಇಲಾಖೆಗೆ ತಲೆನೋವಾಗಿದೆ. ಹೀಗಾಗಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಉತ್ತರ ಭಾರತದಲ್ಲಿ ಬೀದರ್ ಪೊಲೀಸರು ಡಕಾಯತಿಗಾಗಿ ತಲಾಶ್ ಮುಂದುವರೆಸಿದ್ದಾರೆ. ಬೀದರ್ ಎಸ್ಪಿ 8 ವಿಶೇಷ ತಂಡ ರಚಿಸಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಬೀದರ್ನಿಂದ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಸಿಕಂದ್ರಾಬಾದ್ನಿಂದ ರೈಲಿನ ಮೂಲಕ ದರೋಡೆಕೋರರು ಉತ್ತರ ಭಾರತದ ಕಡೆಗೆ ಎಸ್ಕೇಪ್ ಆಗಿದ್ದಾರೆ. ಈ ಪ್ರಕರಣದ ಹಿಂದೆ ಬಿಹಾರ ಮೂಲದ ಅಮಿತ್ ಗ್ಯಾಂಗ್ಸ್ಟರ್ ಗ್ಯಾಂಗ್ ಕೈವಾಡ ಇದೆಯಾ ಅನ್ನೋ ಅನುಮಾನಗಳು ಶುರುವಾಗಿದೆ. ಯುಪಿ, ಬಿಹಾರ, ಛತ್ತೀಸ್ಗಢ ರಾಜ್ಯದಲ್ಲೂ ಆರೋಪಿಗಳಿಗಾಗಿ ತಲಾಶ್ ನಡೀತಾ ಇದ್ದು, ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬೀದರ್ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಇಂದು ಸಂಜೆ ಅಥವಾ ನಾಳೆ ದರೋಡೆಕೋರರನ್ನ ಬೀದರ್ಗೆ ಕರೆತರುವ ಸಾಧ್ಯತೆ ಇದೆ. ಆರೋಪಿಗಳು ಯಾರು ಎಂಬುದರ ಬಗ್ಗೆ ನಾವು ಈಗ ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ನಾವು ಟೀಮ್ಗಳನ್ನು ಕಳಿಸಿದ್ದೇವೆ. ಐ ಕ್ಯಾನ್ ಅಶ್ಯೂರ್ ಯು, ಈ ಕೇಸಿನಲ್ಲಿ ಇನ್ವಾಲ್ವ್ ಆಗಿದೆ. ಈಗಾಗಲೇ ಹಲವಾರು ಕೇಸಲ್ಲಿ, ರಾಬರಿ ಕೇಸಲ್ಲಿ, ಇದೇ ರೀತಿಯಾದ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಎಂಬ ಮಾಹಿತಿ ಕೂಡ ನಮ್ಮ ಹತ್ರ ಇದೆ. ನಮ್ಮ ಅಧಿಕಾರಿಗಳಿಗೆ ಪ್ರಯತ್ನ ಪಡ್ತಾ ಇದ್ದರಿಗೆ ತಕ್ಷಣವೇ ಇವರನ್ನು ನಾವು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೇವೆ. ಹೈದರಾಬಾದ್ನಲ್ಲಿ ಗುಂಡು ಹಾರಿಸಿ ಉತ್ತರ ಭಾರತದ ಭಾಗಕ್ಕೆ ಪ್ರಯಾಣ ಮಾಡಿದ ಖದೀಮರ ಶೋಧಕ್ಕಾಗಿ ಪೊಲೀಸರು ಜೀವವನ್ನೇ ಪಣಕ್ಕಿಟ್ಟು ನರಕಾಸುರರ ಮನೆಯಂಗಳಕ್ಕೆ ನುಗ್ಗಿ ಸಾಹಸ ಕೈ ಹಾಕಿದ್ದಾರೆ. ಒಬ್ಬ ಆರೋಪಿ ಮನೀಶ್ ಎಂಬಾತನ ಗುರುತು ಪತ್ತೆಯಾಗಿತ್ತು. ಸುಳಿವು ಕೊಟ್ಟವರಿಗೆ ತೆಲಂಗಾಣ ಸರ್ಕಾರ 5 ಲಕ್ಷ ಬಹುಮಾನ ಘೋಷಣೆ ಮಾಡಿದ್ದು, ಒಟ್ಟು 28 ಪ್ರಕರಣದ ಆರೋಪಿ ಮನೀಶ್ ಈ ಬೀದರ್ ಹತ್ಯಾಕಾಂಡದ ಆರೋಪಿ ಎನ್ನಲಾಗಿದೆ. ಬೀದರ್ನ ಮರ್ಡರ್ ಕಮ್ ದರೋಡೆಯಾದ ಬಳಿಕ ಖದೀಮರು ಬೈಕ್ ಮೇಲೆಯೇ ಬೀದರ್ ಟು ಹೈದರಾಬಾದ್ ಜರ್ನಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಬೀದರ್ನ ಮರ್ಡರ್ ಕಮ್ ದರೋಡೆ ಪ್ರಕರಣದ ಆರೋಪಿಗಳಿಗೆ ಮತ್ತೆ ಇಬ್ಬರು ಬಿಹಾರ್ ಮೂಲದ ಅಮಿತ್ ಗ್ಯಾಂಗಿನ ಸಹಚರರು ಎಸ್ಕೇಪ್ ಆಗಲು ಸಹಚರು ಹೆಲ್ಪ್ ನೀಡಿದ್ದಾರೆ ಅನ್ನುವಂಥದ್ದು ಈಗ ಬಹಿರಂಗ ಇರ್ತಕ್ಕಂಥ ಮಾಹಿತಿ. ಪ್ರಮುಖವಾಗಿ ಬೀದರ್ನಿಂದ ಹೈದರಾಬಾದ್ಗೆ ಹೋದರು. ಆ ಹೈದರಾಬಾದ್ ಹೋದ ಸಂದರ್ಭದಲ್ಲಿ ಅಲ್ಲಿಂದ ಫೈರಿಂಗ್ ಮಾಡಿದ ಬಳಿಕ ಒಂದು ಆರೋಪಿಗಳೇನಿದ್ದಾರೆ, ಆರೋಪಿಗಳು ಎಸ್ಕೇಪ್ ಆಗಲು ಒಂದು ರೀತಿಯ ಬಿಹಾರ್ ಅಮಿತ್ ಗ್ಯಾಂಗಿನ ಸಹಚರು ಇನ್ನಿತರು ಹೆಲ್ಪ್ ಮಾಡಿದ್ದಾರೆ, ಇಬ್ಬರು ಅನ್ನುವಂಥದ್ದು. ಅಂದರೆ ಒಟ್ಟು ಇಬ್ಬರೇ ಮಾಡಿಲ್ಲ, ಇನ್ನೂ ಬಹಳಷ್ಟು ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬಹಿರಂಗ ಆಗ್ತಿರುವಂಥದ್ದು. ಜೊತೆಗೆ ಏನಂದರೆ ಈಗಾಗಲೇ ಈ ಒಂದು ಪ್ರಕರಣದ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದಂಥ ಬೀದರ್ ಪೊಲೀಸರು ಈಗಾಗಲೇ ಫುಲ್ ತಲಾಶ್ ಮಾಡ್ತಿರುವಂಥದ್ದು 3-4 ರಾಜ್ಯದಲ್ಲಿ, ಪ್ರಮುಖವಾಗಿ UP ಆಗಿರ್ಬೋದು, ಮತ್ತು ಜಾರ್ಖಂಡ್ ಆಗಿರ್ಬೋದು, ಮತ್ತು ಬಿಹಾರ್ ಆಗಿರ್ಬೋದು, ತೆಲಂಗಾಣ, ಛತ್ತೀಸ್ಗಢ, ಈ ಎಲ್ಲ ರಾಜ್ಯಗಳಲ್ಲಿ ಒಂದು ರೀತಿಯ ಟೋಟಲ್ 8ರಿಂದ 10 ಟೀಮ್ಗಳನ್ನು ಮಾಡಿಕೊಂಡು ಫುಲ್ ತಲಾಸಿಗಿಳಿದಿರುವಂಥದ್ದು. ಒಂದು ರೀತಿಯ ಗತಾಯ ಮಾಡಿ ಈ ದರೋಡೆಕೋರಿದ್ದಾರೆ, ಆ ದರೋಡೆಕೋರನ್ನ ಇಡಲೇಬೇಕು ಅನ್ನುವಂಥ ಒಂದು ಪಣವನ್ನು ಬೀದರ್ ಪೊಲೀಸರು ತಟ್ಟಿರುವಂಥದ್ದು. ಕೋಟೆಕಾರು ಬ್ಯಾಂಕ್ ದರೋಡೆ ಕೇಸ್ಗೆ ಟ್ವಿಸ್ಟ್. 2 ಕಾರ್ ಮಾತ್ರ ಅಲ್ಲ, 1 ಬೈಕ್ ಕೂಡ ಬಳಕೆ. ಆರೋಪಿಗಳ ಎಸ್ಕೇಪ್ಗೆ ಸ್ಥಳೀಯರು ಸಹಕರಿಸಿದ್ರ. ಮಂಗಳೂರಿನ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ಬರೋಬ್ಬರಿ 10 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ದರೋಡೆಯಾಗಿ 3 ದಿನ ಕಳೆದಿದೆ. ಈವರೆಗೂ ದರೋಡೆಕೋರರ ಸುಳಿವು ಸಿಕ್ಕಿಲ್ಲ. ಪ್ರಕರಣದಲ್ಲಿ 2 ಕಾರು ಮಾತ್ರ ಅಲ್ಲ, 1 ಬೈಕ್ ಕೂಡ ಬಳಕೆ ಆಗಿರೋದು ಬೆಳಕಿಗೆ ಬಂದಿದೆ. ಕಾರಲ್ಲಿ ಚಿನ್ನಾಭರಣವನ್ನ ತುಂಬಿ 5 ದರೋಡೆಕೋರರು ಪರಾರಿಯಾಗಿದ್ರು. 1 ಕಿಲೋಮೀಟರ್ ಸಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಕಾರುಗಳ ಮಧ್ಯೆ ಪರಾರಿಯಾಗಿದ್ದಾರೆ. 1 ಕಾರಿನಲ್ಲಿ ಚಿನ್ನಾಭರಣ ಸಹಿತ ಇಬ್ಬರು ತಲಪಾಡಿ ಟೋಲ್ ಮೂಲಕ ಕೇರಳಕ್ಕೆ ತೆರಳಿದ್ದಾರೆ. ಇನ್ನು 3 ಇನ್ನೊಂದು ಕಾರಿನಲ್ಲಿ ಮಂಗಳೂರು BC ರೋಡ್ ಕಡೆಗೆ ತೆರಳಿದ್ರು. ಆದರೆ ಬ್ಯಾಂಕ್ ಪಕ್ಕದಲ್ಲೇ ಮತ್ತಿಬ್ಬರು ಆಗಂತಕರು ಬೈಕ್ ಒಂದರಲ್ಲಿ ಬಂದು ದರೋಡೆಕೋರರಿಗೆ ಸಾಥ್ ಕೊಡ್ತಾ ಇದ್ರು. ಅವರಿಬ್ಬರು ಸ್ಥಳೀಯ ನಿವಾಸಿಗಳು ಅನ್ನೋ ಡೀಟೇಲ್ ಪೊಲೀಸರಿಗೆ ಸಿಕ್ಕಿದ್ದು, ಬೈಕ್ನ ಜಾಡು ಹಿಡಿದ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಕೋಟೆಕಾರ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಈಗಾಗಲೇ ಬಹಳಷ್ಟು ದೊಡ್ಡ ಮಟ್ಟದ ಸುಳಿವು ಸಿಕ್ಕಿರುವಂಥದ್ದು. ಪೊಲೀಸರು ಮೊದಲಿಗೆ ಕೇವಲ 5 ಮಂದಿ ಡಕಾಯಿತರು ಈ ಒಂದು ದರೋಡೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು CC ಕ್ಯಾಮ್ರಾದ ದಾಖಲೆ ಮೂಲಕ ಪತ್ತೆಯಾಗಿತ್ತು. ಆದರೆ ಈಗ ಅವರಿಗೆ ಸಹಕರಿಸಿದವರು ಇನ್ನಿಬ್ಬರು ಬೈಕಲ್ಲಿ ಬಂದು ಅವರಿಗೆ ಸಹಕಾರ ಮಾಡ್ತಿದ್ರು, ರೂಟ್ ಮ್ಯಾಪನ್ನು ಅವರೇ ಸೃಷ್ಟಿ ಮಾಡಿದರು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಹೀಗಾಗಿ ದರೋಡೆಕೋರರು ಎಸ್ಕೇಪ್ ಆಗಲಿಕ್ಕೆ ಭಾಳಷ್ಟು ಒಳ್ಳೆಯ ದಾರಿಯನ್ನು ತೋರಿಸಿಕೊಟ್ಟವರು ಸ್ಥಳೀಯರಾಗಿರುವಂಥ ಇಬ್ಬರು ಬೈಕ್ನಲ್ಲಿ ಬಂದಿರುವಂಥ ಆಗಂತುಕರು ಅನ್ನುವಂಥ ಸ್ಫೋಟಕ ಮಾಹಿತಿ ಈಗ ಪೊಲೀಸರಿಗೆ ತನಿಖೆ ವೇಳೆ ಬಹಿರಂಗಗೊಂಡಿದೆ. ಒಟ್ನಲ್ಲಿ ಬೀದರ್ ಮರ್ಡರ್ ಕಮ್ ದರೋಡೆ ಪ್ರಕರಣದಲ್ಲಿ ಇಬ್ಬರು ದರೋಡೆಕೋರರು ಬಿಹಾರದ ನಟೋರಿಯಸ್ ಅಮಿತ್ ಗ್ಯಾಂಗ್ನ ಸಹಚರರು ಪರಾರಿಯಾಗೋಕೆ ಸಹಾಯ ಮಾಡಿದ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಮಂಗಳೂರಿನ ದರೋಡೆ ಪ್ರಕರಣದಲ್ಲಿ ಸ್ಥಳೀಯರ ಕೈವಾಡ ಇದೆ ಅನ್ನೋದು ಮತ್ತೆ ಸಾಬೀತಾಗಿದೆ. ಪೊಲೀಸರ ತನಿಖೆ ಮುಂದುವರೆದಿದೆ. ಬೀದರ್ನಿಂದ ಮಲ್ಲಿಕಾರ್ಜುನ್ ಜೊತೆ ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.